ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು GI ಟ್ಯಾಗ್ ಬಗ್ಗೆ, ಅಂದರೆ ಈ ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ಏನು ಬರುತ್ತೆ ಅಲ್ಲ, ಈ ಭೌಗೋಳಿಕ ಸೂಚ್ಯಂಕದ ಬಗ್ಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿಯೂ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟ ಯಾವೆಲ್ಲ ಉತ್ಪನ್ನಗಳಿಗೆ ಇಲ್ಲಿ GI ಟ್ಯಾಗ್ ಅಂದರೆ ಜಾಗ್ರಫಿಕಲ್ ಇಂಡಿಕೇಶನ್ ಎಂಬ ಒಂದು ಸೂಚ್ಯಂಕ ನೀಡಿರುವರು ಅಂತ ಈ ಒಂದು ಕ್ಲಾಸ್ನಲ್ಲಿ ನಾವು ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕಾರಣ ಇತ್ತೀಚಿನ ಏನಿದು ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದಾವಲ್ಲ, ಅದರಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಾಗಲಿ ಅಥವಾ ಹೇಳಿಕೆ ರೀತಿಯ ಕ್ವಶನ್ಸ್ಗಳಾಗಲಿ ಅಥವಾ ಈ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳ ರೀತಿಯಲ್ಲಿ ಮೇಲಿಂದ ಮೇಲೆ ಈ GI ಟ್ಯಾಗ್ ಬಗ್ಗೆ ಕೂಡ ಒಂದಿಲ್ಲ ಒಂದು ಪ್ರಶ್ನೆ ಇರುವುದರಿಂದ ನಾವು ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಉತ್ಪನ್ನಗಳಿಗೆ ಅಥವಾ ವಸ್ತುಗಳಿಗೆ ಇಲ್ಲಿ GI ಟ್ಯಾಗ್ ನೀಡಲಾಗಿದೆ ಅಂತ ನಾವು ಈ ಒಂದು ಕ್ಲಾಸ್ನಲ್ಲಿ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ನಾವು ಈ GI ಟ್ಯಾಗ್ ಏನನ್ನು ಖಚಿತಪಡಿಸುತ್ತದೆ ಅಂತ ತಿಳಿಯೋಣ. ಸೊ ಈ GI ಟ್ಯಾಗ್ ಇದೆಯಲ್ಲ, ಇದು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ, ಅಂದರೆ ಈ ಮೂಲ ಪ್ರದೇಶ ಏನಿರುತ್ತೆ ಅಲ್ಲ, ಈ ಮೂಲ ಪ್ರದೇಶಕ್ಕೆ ಸೇರಿದ ಉತ್ಪನ್ನಗಳಿಗೆ ನೀಡಲಾಗುವ ಗುರುತಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕು. ಸೊ ಇಲ್ಲಿ ಈ ಉತ್ಪನ್ನಗಳು ಏನಿರ್ತಾವಲ್ಲ ಇವು, ಅಂದರೆ ಇಲ್ಲಿ ಈ ಭೌಗೋಳಿಕ ಪ್ರದೇಶಕ್ಕೆ, ಅಂದರೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಅಥವಾ ಮೂಲಕ್ಕೆ ಸೇರಿದ ಉತ್ಪನ್ನಗಳು ಏನಿರ್ತಾವಲ್ಲ, ಆ ಉತ್ಪನ್ನಗಳ ಗುಣಮಟ್ಟ ಆಗಲಿ ಅಥವಾ ವಿಶಿಷ್ಟತೆ ಆಗಲಿ ಅಥವಾ ಈ ಖ್ಯಾತಿಯ ಬಗ್ಗೆ ಒಂದು ಕೇವಲ ಆ ಪ್ರದೇಶದ ಪರಿಸರ ಅಥವಾ ಈ ಸಂಪ್ರದಾಯದ ಮೇಲೆ ಇದು ಅವಲಂಬಿತವಾಗಿದೆ ಎಂಬ ಬಗ್ಗೆ ಈ GI ಟ್ಯಾಗ್ ಏನಿದೆಯಲ್ಲ ಇದು ಖಚಿತಪಡಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ನಮಗಿಲ್ಲಿ ಏನು ಗೊತ್ತಾಯಿತು, ಯಾವುದಾದ್ರೂ ಒಂದು ವಸ್ತು ಅಥವಾ ಉತ್ಪನ್ನಗಳಿಗೆ ಇಲ್ಲಿ ಈ GI ಟ್ಯಾಗ್ ಏನಾಗಿದೆ ಅಂದರೆ ಐಡೆಂಟಿಟಿ ಆಗಿ, ಅಂದರೆ ಗುರುತಾಗಿದೆ ಅಂತ ನಾವಿಲ್ಲಿ ನೀಡಲಾಗುವ ಗುರುತಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ GI ಟ್ಯಾಗ್ ಅಂದರೆ ಏನು ಅಂತ ನೋಡುವುದಾದರೆ, ಇಲ್ಲಿ ಈ ಯಾವುದಾದ್ರೂ ಒಂದು ಕೃಷಿ ಉತ್ಪನ್ನ ಆಗಲಿ ಅಥವಾ ಈ ನೈಸರ್ಗಿಕ ವಸ್ತು ಆಗಲಿ ಅಥವಾ ಈ ತಯಾರಿಸಿದ ಕರಕುಶಲ ವಸ್ತುಗಳೇನಿರ್ತಾವಲ್ಲ ಆ ವಸ್ತುಗಳಾಗಲಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಇದು ಕಂಡು ಬರುತ್ತಿದ್ದ, ಅಂದರೆ ಇಲ್ಲಿ ಈ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತಿದ್ದರೆ ಅಂತಹ ಉತ್ಪನ್ನಗಳಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಕಾನೂನುಬದ್ಧ ರಕ್ಷಣೆ ನೀಡಲು ಈ ಒಂದು ಜಾಗ್ರಫಿಕಲ್ ಇಂಡಿಕೇಶನ್ ಅಂದರೆ ಭೌಗೋಳಿಕ ಸೂಚ್ಯಂಕ ಏನಿದೆಯಲ್ಲ, ಈ ಭೌಗೋಳಿಕ ಸೂಚ್ಯಂಕವನ್ನು ಅಂದರೆ GI ಟ್ಯಾಗನ್ನು ಇಲ್ಲಿ ಬಳಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಧಾರವಾಡದ ಪೇಡ ಆಗಲಿ ಅಥವಾ ಈ ಕೊಡಗಿನ ಕಿತ್ತಳೆ ಆಗಲಿ ಅಥವಾ ಈ ಮೈಸೂರಿನ ಅಗರಬತ್ತಿ ಆಗಲಿ ಅಥವಾ ಸ್ಯಾಂಡಲ್ ಸೋಪ್ ಆಗಲಿ, ಈ ರೀತಿ ಹಲವಾರು ಉತ್ಪನ್ನಗಳಿಗೆ, ಅಂದರೆ ಇಲ್ಲಿ ನಮ್ಮ ಭಾರತದಲ್ಲಿಯೇ ಸರಿಸುಮಾರು 625 ಉತ್ಪನ್ನಗಳಿಗೆ ಇಲ್ಲಿ GI ಟ್ಯಾಗ್ ನೀಡಲಾಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಸರಿಸುಮಾರು 45ಕ್ಕಿಂತಲೂ ಹೆಚ್ಚು ಉತ್ಪನ್ನಗಳಿಗೆ ಇಲ್ಲಿ GI ಟ್ಯಾಗ್ ನೀಡಲಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ಈ GI ಟ್ಯಾಗ್ ನೀಡುವುದರಿಂದ ಇದು ಯಾವೆಲ್ಲ ಉದ್ದೇಶಗಳನ್ನು ಹೊಂದಿದೆ ಅಂತ ನೋಡುವುದಾದರೆ, ಇಲ್ಲಿ ಮೊದಲನೆಯದಾಗಿ ನಾವು ಈ ಕಾನೂನಾತ್ಮಕ ರಕ್ಷಣೆಯನ್ನು ನೀಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಗುಣಮಟ್ಟದ ಭರವಸೆಯನ್ನು ಕೂಡ ಇದು GI ಟ್ಯಾಗ್ ನೀಡುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮತ್ತು ಇದರಿಂದ ಆರ್ಥಿಕ ಲಾಭ ಮತ್ತು ಪ್ರವಾಸೋದ್ಯಮದಲ್ಲಿಯೂ ಕೂಡ ಇಲ್ಲಿ ಬೆಳವಣಿಗೆ ಹೊಂದುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕಾನೂನಾತ್ಮಕ ರಕ್ಷಣೆ ಇದು ಹೇಗೆ ನೀಡುತ್ತದೆ ಅಂತ ನೋಡುವುದಾದರೆ, ಈ GI ಟ್ಯಾಗ್ ಇಲ್ಲಿ ಯಾವೆಲ್ಲ ವಸ್ತುಗಳು ಅಥವಾ ಉತ್ಪನ್ನಗಳು ಈ GI ಟ್ಯಾಗ್ ಪಡೆದಿರುತ್ತವೆಯೋ ಆ ಒಂದು ವಸ್ತುಗಳು, ಅಂದರೆ ಇಲ್ಲಿ ಆ GI ಟ್ಯಾಗ್ ಪಡೆದ ವಸ್ತುಗಳ ಹೆಸರನ್ನು ಇಲ್ಲಿ ಮತ್ತೊಬ್ಬರು ಬಳಸದಂತೆ ಇಲ್ಲಿ ಏನು ಮಾಡಲಾಗುತ್ತೆ, ಇಲ್ಲಿ ತಡೆಗಟ್ಟಲಾಗುತ್ತದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಈ GI ಟ್ಯಾಗ್ ಪಡೆದ ವಸ್ತುವಿನ ಅಥವಾ ಉತ್ಪನ್ನಗಳ ಹೆಸರನ್ನು ಬೇರೆ ಯಾರೂ ಆ ಹೆಸರನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ಇದು ಕಾನೂನಾತ್ಮಕವಾಗಿ ಇದು ತಡೆಗಟ್ಟುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ.
ಸೊ ನೆಕ್ಸ್ಟ್ ಇಲ್ಲಿ ಈ ಗುಣಮಟ್ಟದ ಭರವಸೆ ಅಂತ ಹೇಳಿದೆ. ಸೊ ಈ ಗುಣಮಟ್ಟದ ಭರವಸೆ ಅಂದ ತಕ್ಷಣ ನಮಗೇನು ನೆನಪಿಗೆ ಬರಬೇಕಂದ್ರೆ, ಇದು ಈಗಾಗಲೇ ನಾನು ಏನು ಹೇಳಿದೆ, ಇಲ್ಲಿ ಇದು ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅಥವಾ ಮೂಲ ಪ್ರದೇಶಕ್ಕೆ ಸೇರಿದ ಉತ್ಪನ್ನವಾಗಿದೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಇದು ಯಾವ ಒಂದು ಕೇವಲ ಆ ಪ್ರದೇಶದ ಪರಿಸರಕ್ಕೆ ಅಥವಾ ಸಂಪ್ರದಾಯದ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಳಿದೆ. ಸೊ ಈ ಒಂದು ದೃಷ್ಟಿಯಿಂದ ನಾವು ನೋಡುವುದಾದರೆ ಇಲ್ಲಿ ಇದು ಗ್ರಾಹಕರಿಗೆ ಇಲ್ಲಿ ಒರಿಜಿನಲ್ ಉತ್ಪನ್ನಗಳನ್ನು ಇಲ್ಲಿ ಇದು ಸಿಗುವಂತೆ ಮಾಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಈ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಇಲ್ಲಿ ಈ ಉತ್ಪನ್ನಗಳನ್ನು ಉತ್ಪಾದಿಸಿರುವುದರಿಂದ ಅದರಲ್ಲಿಯೂ ಇದು ಪರಿಸರ ದೃಷ್ಟಿಯಿಂದ ಮತ್ತು ಸಾಂಪ್ರದಾಯಿಕವಾಗಿ ಈ ಉತ್ಪನ್ನಗಳನ್ನು ಉತ್ಪಾದಿಸಿರುವುದರಿಂದ ಈ ಉತ್ಪನ್ನಗಳು ಏನಾಗ್ತಾವಂದರೆ ಇಲ್ಲಿ ಗ್ರಾಹಕರು ಅಂದರೆ ಬಳಕೆ ಮಾಡುವವರಿಗೆ ಇಲ್ಲಿ ಇದು ಒರಿಜಿನಲ್ ಆಗಿ ಅಂದರೆ ಅಸಲಿಯಾಗಿ ಈ ಉತ್ಪನ್ನಗಳು ಸಿಗುವಂತೆ ಈ GI ಟ್ಯಾಗ್ ಇದೆಯಲ್ಲ, ಇದು ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಆರ್ಥಿಕ ಲಾಭ ಅಂತ ಬಂದಾಗ ಇದು ಯಾವ ರೀತಿ ಆರ್ಥಿಕ ಲಾಭವನ್ನು ಯಾರಿಗೆ ತಂದು ಕೊಡುತ್ತದೆ ಅಂತ ನೋಡೋದಾದರೆ, ಇಲ್ಲಿ ಪ್ರಮುಖವಾಗಿ ಈ ಸ್ಥಳೀಯ ರೈತರು ಆಗಲಿ ಮತ್ತು ಈ ಕುಶಲಕರ್ಮಿಗಳಿಗೆ ಆಗಲಿ ಇದೇನು ಮಾಡುತ್ತೆ ಅಂದರೆ ಇದು ಆರ್ಥಿಕ ಲಾಭವನ್ನು ತಂದು ಕೊಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಈ GI ಟ್ಯಾಗ್ ಪಡೆದ ಉತ್ಪನ್ನಗಳು ಅಥವಾ ವಸ್ತುಗಳು ಏನಿರ್ತಾವಲ್ಲ ಅವುಗಳನ್ನು ಇಲ್ಲಿ ಸ್ಥಳೀಯ ರೈತರು ಮತ್ತು ಕುಶಲಕರ್ಮಿಗಳಿಗೆ ಈ ಉತ್ಪನ್ನಗಳು ಏನು ಕ್ರಿಯೇಟ್ ಮಾಡಿರ್ತಾರಲ್ಲ ಅಥವಾ ವಸ್ತುಗಳನ್ನು ಏನು ಕ್ರಿಯೇಟ್ ಮಾಡಿರ್ತಾರಲ್ಲ ಆ ವಸ್ತುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವಂತೆ ಈ GI ಟ್ಯಾಗ್ ಅಂದರೆ ಜಾಗ್ರಫಿಕಲ್ ಇಂಡಿಕೇಶನ್ ಏನಿದೆಯಲ್ಲ ಇದು ಅವಕಾಶ ಒದಗಿಸಿಕೊಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇದರೊಂದಿಗೆ ಇಲ್ಲಿ ಪ್ರವಾಸೋದ್ಯಮವನ್ನು ಕೂಡ ಇದು ಉತ್ತೇಜಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಈ ನಿರ್ದಿಷ್ಟ ಪ್ರದೇಶದ ಪ್ರಸಿದ್ಧ ವಸ್ತುಗಳು ಏನಿರ್ತಾವಲ್ಲ ಆ ಪ್ರಸಿದ್ಧ ವಸ್ತುಗಳ ಮೂಲಕ ಇದು ಈ ಪ್ರವಾಸೋದ್ಯಮವನ್ನು ಕೂಡ ಆ ಭಾಗದ ಪ್ರದೇಶಗಳಿಗೆ ಪ್ರವಾಸೋದ್ಯಮವನ್ನು ಕೂಡ ಉತ್ತೇಜಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಇದನ್ನು ಯಾವಾಗ ಜಾರಿಗೆ ತರಲಾಯಿತು ಮತ್ತು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಪ್ರಧಾನ ಕಚೇರಿ ಎಲ್ಲಿದೆ ಮತ್ತು ಇದು ಎಷ್ಟು ಅವಧಿಯವರೆಗೆ ನೀಡಲಾಗುತ್ತದೆ ಅಂತ ತಿಳಿಯುವುದಾದರೆ, ಇಲ್ಲಿ ನಮ್ಮ ಭಾರತದಲ್ಲಿ ಈ GI ಟ್ಯಾಗ್ ಅಂದರೆ ಜಾಗ್ರಫಿಕಲ್ ಇಂಡಿಕೇಶನ್ ಏನಿದೆಯಲ್ಲ ಇದು ಭೌಗೋಳಿಕ ಸೂಚ್ಯಂಕಗಳ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ 1999 ಎಂಬ ಒಂದು ಕಾಯ್ದೆಯ ಅಡಿಯಲ್ಲಿ ಇದನ್ನು ಅಂದರೆ ಈ GI ಟ್ಯಾಗನ್ನು ನೀಡಲಾಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇನ್ನು ಇದರ ಕೇಂದ್ರ ಕಚೇರಿ ಅಂದರೆ ಇಲ್ಲಿ ಈ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನೋಡೋದಾದರೆ ಈ ಭೌಗೋಳಿಕ ಸೂಚ್ಯಂಕಗಳ ನೋಂದಣಿ ಕಚೇರಿಯು ಇದು ಚೆನ್ನೈನಲ್ಲಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಮತ್ತು ಈ ಉತ್ಪನ್ನಗಳು ಅಂದರೆ ಈ GI ಟ್ಯಾಗ್ ಪಡೆದ ಉತ್ಪನ್ನಗಳು ಅಥವಾ ವಸ್ತುಗಳಿಗೆ ಇಲ್ಲಿ ಇವುಗಳ ಮಾನ್ಯತೆ 10 ವರ್ಷದವರೆಗೆ ಇರುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಈ GI ಟ್ಯಾಗ್ ಯಾವ ಒಂದು ವಸ್ತುವಿಗೆ ಅಥವಾ ಯಾವ ಒಂದು ಉತ್ಪನ್ನಗಳಿಗೆ ಈ GI ಟ್ಯಾಗ್ ನೀಡಲಾಗಿರುತ್ತದೆಯೋ ಆ ಒಂದು ಉತ್ಪನ್ನಗಳು ಕೇವಲ 10 ವರ್ಷದವರೆಗೆ ಮಾತ್ರ ಮಾನ್ಯವಾಗಿರುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನಂತರ ಅವುಗಳನ್ನು ಮತ್ತೆ ನವೀಕರಿಸಬೇಕಾಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇನ್ನು ಯಾವ ಒಂದು ಉತ್ಪನ್ನ ಇಲ್ಲಿ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಒಂದು GI ಟ್ಯಾಗ್ ಪಡೆದಿತ್ತು ಅಂತ ನೋಡುವುದಾದರೆ, ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ 2004-05ರಲ್ಲಿ ಅಂದರೆ 2004-05ನೇ ವರ್ಷ ಏನಿದೆಯಲ್ಲ ಆ ವರ್ಷದಲ್ಲಿ ಈ ಡಾರ್ಜಿಲಿಂಗ್ ಚಹಾ ಏನಿದೆಯಲ್ಲ ಅದಕ್ಕೆ GI ಟ್ಯಾಗ್ ಮಾನ್ಯತೆಯನ್ನು ನೀಡಲಾಗಿತ್ತು ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ.
ಇಷ್ಟು ಇದು ಈ ಜಿ ಐ ಟ್ಯಾಗ್ ಬಗ್ಗೆ ಇನ್ಫಾರ್ಮೇಷನ್. ಆದರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಉತ್ಪನ್ನಗಳಿಗೆ ಜಿ ಐ ಟ್ಯಾಗ್ ನೀಡಲಾಗಿದೆ ಅಂತ ತಿಳಿಯೋದಾದರೆ, ನಮ್ಮ ಭಾರತದಲ್ಲಿಯೇ ಅತಿ ಹೆಚ್ಚು ಜಿ ಐ ಟ್ಯಾಗ್ ಹೊಂದಿರುವ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಕೂಡ ಒಂದಾಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅದರಲ್ಲಿಯೂ ಸರಿಸುಮಾರು 45ಕ್ಕೂ ಹೆಚ್ಚು ಉತ್ಪನ್ನಗಳಿಗೆ ಇಲ್ಲಿ ಜಿ ಐ ಟ್ಯಾಗ್ ನಮ್ಮ ಕರ್ನಾಟಕ ಪಡೆದಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಸ್ಪೆಷಲ್ ವಿಷಯ ಏನಂದರೆ, ಇನ್ನೊಂದು ವಿಶೇಷ ವಿಷಯ ಏನಂದರೆ, ಇಲ್ಲಿ ಜಿ ಐ ಮತ್ತು ಪೇಟೆಂಟ್ ಏನಿರ್ತಾವಲ್ಲ ಇವು ಎರಡು ಒಂದೇ ಆಗಿರುತ್ತವೆ. ಬಟ್ ಇವುಗಳ ನಡುವಿನ ವ್ಯತ್ಯಾಸ ಮಾತ್ರ ಬೇರೆ ಆಗಿರುತ್ತದೆ. ಅಂದರೆ ಇಲ್ಲಿ ಈ ಪೇಟೆಂಟ್ ಏನಿದೆಯಲ್ಲ, ಈ ಪೇಟೆಂಟ್ ಇದನ್ನು ಒಬ್ಬ ವ್ಯಕ್ತಿ ಅಥವಾ ಈ ಸಂಸ್ಥೆಯ ಸಂಶೋಧನೆಗೆ ನೀಡುವ ಹಕ್ಕು ಏನಾಗಿರುತ್ತದೆ ಅಂದರೆ ಇಲ್ಲಿ ಪೇಟೆಂಟ್ ಆಗಿರುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಜಿ ಐ ಟ್ಯಾಗ್ ಅಂದ ತಕ್ಷಣ ನಮಗೆ ಇದು ಒಂದು ಇಡೀ ಸಮುದಾಯಕ್ಕೆ ಅಥವಾ ಈ ನಿರ್ದಿಷ್ಟ ಪ್ರದೇಶಕ್ಕೆ ನೀಡುವ ಒಂದು ಟ್ಯಾಗ್ ಆಗಿದೆ. ಅಂದರೆ ಇಲ್ಲಿ ಇದು ಒಂದು ಇಡೀ ಸಮುದಾಯಕ್ಕೆ ಅಥವಾ ನಿರ್ದಿಷ್ಟ ಪ್ರದೇಶದ ಎಲ್ಲ ಉತ್ಪನ್ನಗಳಿಗೆ ಸೇರಿರುವ ಒಂದು ಹಕ್ಕಾಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ನೋಡುವುದಾದರೆ, ಈ ಜಿ ಐ ಟ್ಯಾಗ್ ಏನಿದೆಯಲ್ಲ, ಅಂದರೆ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಏನಿದೆಯಲ್ಲ, ಇದು ಜಾಗತಿಕವಾಗಿ ಅದರಲ್ಲಿಯೂ ಈ WIPO ಅಂತ ಒಂದು ವ್ಯವಸ್ಥೆ ಬರುತ್ತೆ. ಸೊ ಈ WIPO ಏನಿದೆಯಲ್ಲ, ಅಂದರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಎಂಬ ವ್ಯವಸ್ಥೆಯನ್ನು ಇದು ಮೇಲ್ವಿಚಾರಣೆ ಮಾಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಈ WIPO ಅಂದರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಎಂಬ ಒಂದು ಸಂಸ್ಥೆ ಏನು ಬರುತ್ತೆ ಅಲ್ಲ, ಆ ಸಂಸ್ಥೆಯು ಈ ಜಿ ಐ ಟ್ಯಾಗ್ನ ನೀಡಿರುವ ಒಂದು ವ್ಯವಸ್ಥೆಯನ್ನು ಇದು ಮೇಲ್ವಿಚಾರಣೆ ಮಾಡುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಟ್ರಿಪ್ಸ್ ಅಂತ ಒಂದು ಸಂಸ್ಥೆ ಬರುತ್ತೆ. ಈ ಟ್ರಿಪ್ಸ್ ಅಂತ ಒಂದು ರೈಟ್ಸ್ ಬರುತ್ತೆ. ಸೊ ಈ ಟ್ರಿಪ್ಸ್ ಅಂತ ಒಂದು ರೈಟ್ಸ್ ಏನಿದೆಯಲ್ಲ, ಅಂದರೆ ಇಲ್ಲಿ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಒಂದು ರೈಟ್ಸ್ ಏನಿದೆಯಲ್ಲ, ಈ ಒಪ್ಪಂದದ ಭಾಗವಾಗಿ ಇದು ಕೆಲಸ ಮಾಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಅಲ್ಲ ನಿಮಗೆ, ಕರ್ನಾಟಕದಲ್ಲಿ ಪ್ರಮುಖವಾಗಿ ಈ ಜಿ ಐ ಟ್ಯಾಗ್ ಹೇಗೆ ಮಹತ್ವ ಪಡೆದಿದೆ ಅಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಅಂದರೆ ಈ ಭಾರತದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಗ್ ಹೊಂದಿರುವ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಕೂಡ ಒಂದಾಗಿದೆ ಅಂತ ನಿಮಗೆ ತಿಳಿಸಿದ್ದೀನಿ. ಮತ್ತು ಇಲ್ಲಿ ಸರಿಸುಮಾರು 45ಕ್ಕೂ ಹೆಚ್ಚು ಉತ್ಪನ್ನಗಳು ಏನಾಗಿವೆ ಅಂದರೆ ಈ ಜಿ ಐ ಟ್ಯಾಗನ್ನು ಪಡೆದುಕೊಂಡಿವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಯಾವೆಲ್ಲ ಜಿಲ್ಲೆಗಳಲ್ಲಿ ಯಾವೆಲ್ಲ ಉತ್ಪನ್ನಗಳು ಇಲ್ಲಿ ಜಿ ಐ ಟ್ಯಾಗ್ ಪಡೆದುಕೊಂಡಿವೆ ಅಂತ ನೋಡುವುದಾದರೆ, ಮೊದಲನೆಯದಾಗಿ ನಾವು ಅತಿ ಹೆಚ್ಚು ಜಿ ಐ ಟ್ಯಾಗ್ ಪಡೆದ ಜಿಲ್ಲೆ ಯಾವುದಪ್ಪ ಅಂತಂದರೆ ಇಲ್ಲಿ ಮೈಸೂರು ಜಿಲ್ಲೆ ಏನಿದೆಯಲ್ಲ, ಇದು ಅತಿ ಹೆಚ್ಚು ಜಿ ಐ ಟ್ಯಾಗ್ ಪಡೆದುಕೊಂಡಿರುವ ಒಂದು ಜಿಲ್ಲೆಯಾಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಈ ಮೈಸೂರು ಜಿಲ್ಲೆಯೊಂದರಲ್ಲಿ ಇಲ್ಲಿ ಸರಿಸುಮಾರು 11ಕ್ಕೂ ಹೆಚ್ಚು ವಸ್ತುಗಳು ಅಥವಾ ಉತ್ಪನ್ನಗಳು ಏನಿದಾವಲ್ಲ ಇವು ಜಿ ಐ ಟ್ಯಾಗ್ ಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಆ ಉತ್ಪನ್ನಗಳು ಯಾವುವು ಅಂತ ನೋಡುವುದಾದರೆ, ಇಲ್ಲಿ ಮೊದಲನೆಯದಾಗಿ ಮೈಸೂರು ಸಿಲ್ಕ್ ಅಂತ ಬರುತ್ತೆ. ಸೊ ಈ ಮೈಸೂರು ಸಿಲ್ಕ್ ಏನಿದೆಯಲ್ಲ ಇದು ಹ್ಯಾಂಡ್ ಕ್ರಾಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಈ ಮೈಸೂರು ಅಗರಬತ್ತಿ ಅಂತ ಬರುತ್ತೆ. ಸೊ ಈ ಮೈಸೂರು ಅಗರಬತ್ತಿ ಏನಾಗಿದೆ ಅಂದರೆ ಇದು ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಆಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ಈ ಮೈಸೂರು ಸಿಲ್ಕ್ ಮತ್ತು ಮೈಸೂರು ಅಗರಬತ್ತಿ ಇವೆರಡೂ ಕೂಡ ಜಿ ಐ ಟ್ಯಾಗ್ ಕೊಂಡಿದ್ದಾವೆ ಅಂತ ನಾವಿಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ಮೈಸೂರು ರೋಸ್ ವುಡ್
ಇಂಡ್ಲೆ ಅಂತ ಏನು ಬರುತ್ತೆ ಅಲ್ಲ ಅದು ಹ್ಯಾಂಡ್ ಕ್ರಾಫ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವು ಇಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮೈಸೂರು ಸ್ಯಾಂಡಲ್ ಎಣ್ಣೆ ಮತ್ತು ಈ ಮೈಸೂರು ಸ್ಯಾಂಡಲ್ ಸೋಪ್ ಇವೆರಡೂ ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಆಗಿದ್ದು ಇವು ಕೂಡ GI ಟ್ಯಾಗ್ ಕೊಂಡಿದ್ದಾವೆ. ಮತ್ತು ಈ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಏನು ಬರುತ್ತೆ ಅಲ್ಲ ಅಂದರೆ ಈ ಟ್ರೆಡಿಷ್ನಲ್ ಪೇಂಟಿಂಗ್ ಏನು ಬರುತ್ತೆ ಅಲ್ಲ ಇದು GI ಟ್ಯಾಗ್ ಪಡೆದಿದ್ದು ಇದು ಏನಾಗಿದೆ ಅಂದರೆ ಹ್ಯಾಂಡ್ ಕ್ರಾಫ್ಟ್ ಆಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಮೈಸೂರು ವಿಂಧ್ಯದೆಲೆ ಅಂತ ಬರುತ್ತೆ. ಸೊ ಈ ಮೈಸೂರು ಬ್ಯಾಟಲ್ ಲೀಫ್ ಏನಿದೆ ಅಲ್ಲ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಅಂದರೆ ಅಗ್ರಿಕಲ್ಚರ್ ಉತ್ಪನ್ನವಾಗಿದ್ದು ಇದು ಕೂಡ GI ಟ್ಯಾಗ್ ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಈ ನಂಜನಗೂಡು ರಸಬಾಳೆ ಅಂದರೆ ಈ ನಂಜನಗೂಡು ರಸಬಾಳೆ ಏನಿದೆಯಲ್ಲ ಇದು ಮೈಸೂರಿಗೆ ಸಂಬಂಧಪಟ್ಟಿದ್ದು ಇದು ಕೂಡ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮೈಸೂರು ಮಲ್ಲಿಗೆ ಅಂತ ಬರುತ್ತೆ. ಸೊ ಈ ಮೈಸೂರು ಮಲ್ಲಿಗೆ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು ಕೂಡ GI ಟ್ಯಾಗ್ ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಈ ಗಂಜಿಪಾ ಕಾರ್ಡ್ಗಳು ಅಂತ ಬರ್ತಾವ. ಈ ಗಂಜಿಪಾ ಕಾರ್ಡ್ಸ್ ಆಫ್ ಮೈಸೂರು ಏನಿದೆಯಲ್ಲ ಇದು ಹ್ಯಾಂಡ್ ಕ್ರಾಫ್ಟ್ಸ್ ಆಗಿದ್ದು ಇದು ಕೂಡ ಏನಿದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಯಾವುದಪ್ಪ ಅಂತಂದರೆ ಇಲ್ಲಿ ಕರ್ನಾಟಕದ ಕಂಚಿನ ಕಲೆ ಅಂತ ಬರುತ್ತೆ ಅಂದರೆ ಕರ್ನಾಟಕ ಬ್ರಾಂಜ್ ವೇರ್ ಅಂತ ಏನು ಬರುತ್ತೆ ಅಲ್ಲ ಇದು ಹ್ಯಾಂಡ್ ಕ್ರಾಫ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಒಟ್ಟು ಎಷ್ಟು ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದ್ದೀವಿ ಅಂದರೆ ಇಲ್ಲಿ 11ಕ್ಕೂ ಹೆಚ್ಚು ಉತ್ಪನ್ನಗಳು ಈ ಮೈಸೂರು ಜಿಲ್ಲೆ ಒಂದರಲ್ಲೇ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೈಸೂರು ನಂತರ ಇಲ್ಲಿ ಈ ಧಾರವಾಡ ಜಿಲ್ಲೆಯಲ್ಲಿ ಯಾವೆಲ್ಲ ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನೋಡುವುದಾದರೆ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 3 ಉತ್ಪನ್ನಗಳು ಏನಿದಾವಲ್ಲ ಅವು GI ಟ್ಯಾಗ್ ಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಯಾವ ಪ್ರಾಡಕ್ಟ್ ಅವು ಅಂತ ನೋಡೋದಾದರೆ ಇಲ್ಲಿ ಕಸೂತಿ ಎಂಬ್ರಾಯ್ಡ್ ಅಂತ ಬರುತ್ತೆ. ಸೊ ಇದು ಹ್ಯಾಂಡ್ ಕ್ರಾಫ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಈ ಧಾರವಾಡ ಫೇಡ ಏನಿದೆಯಲ್ಲ ಇದು ತಮಗೆಲ್ಲರಿಗೆ ಗೊತ್ತೇ ಇದೆ. ಸೊ ಇದು ಈ ಫುಡ್ ಸ್ಟಫ್ ಆಗಿದೆ ಅಂದರೆ ಫುಡ್ ಪ್ರಾಡಕ್ಟ್ ಆಗಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನವಲ್ಗುಂದ್ ದರಿಗಳು ಅಂತ ಮತ್ತೆ ಬರ್ತವೆ. ಇವು ಈ ನವಲ್ಗುಂದ್ ದರಿಯಾಸ್ ಏನಿದಾವಲ್ಲ ಇವು ಈ ಹ್ಯಾಂಡ್ ಕ್ರಾಫ್ಟ್ ಪ್ರಾಡಕ್ಟ್ಗಳಾಗಿದ್ದು ಈ 3 ಉತ್ಪನ್ನಗಳು ಏನಿದಾವಲ್ಲ ಇವು ಈ GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಕಲಬುರಗಿ ಜಿಲ್ಲೆ ಏನಿದೆಯಲ್ಲ ಈ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ 2 ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ. ಆ 2 ಉತ್ಪನ್ನಗಳು ಯಾವುವು ಅಂತ ನೋಡುವುದಾದರೆ ಇಲ್ಲಿ ಮೊದಲನೆಯದಾಗಿ ಈ ಕಮಲಾಪುರ್ ಕೆಂಪು ಬಾಳೆಹಣ್ಣು ಏನಿದೆಯಲ್ಲ ಇದು ಅಂದರೆ ರೆಡ್ ಬನಾನಾ ಏನಿದೆಯಲ್ಲ ಇದು ಈ GI ಟ್ಯಾಗ್ ಪಡೆದುಕೊಂಡಿದೆ. ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಕಲಬುರಗಿ ತೊಗರಿ ಬೇಳೆ ಅಂತ ಬರುತ್ತೆ. ಸೊ ಅಂದರೆ ಗುಲ್ಬರ್ಗ ತೂರ್ ದಾಳ್ ಅಂತ ಬರುತ್ತೆ. ಸೊ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ಈ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ 2 ಉತ್ಪನ್ನಗಳು ಏನಿದಾವಲ್ಲ ಇವು GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಈ ಬೆಂಗಳೂರು ಜಿಲ್ಲೆ ಏನು ಬರುತ್ತೆ ಅಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಕೂಡ 3 ಉತ್ಪನ್ನಗಳು ಏನಾಗಿವೆ ಅಂದರೆ GI ಟ್ಯಾಗ್ ಪಡೆದುಕೊಂಡಿದ್ದೀವಿ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಅವು ಯಾವುವು ಅಂತ ನೋಡುವುದಾದರೆ ಇಲ್ಲಿ ದೇವೇನಹಳ್ಳಿ ಚಕೋತಿ ಅಂತ ಬರುತ್ತೆ. ಅಂದರೆ ಈ ದೇವೇನಹಳ್ಳಿ ಫೊಮೆಲೋ ಅಂತ ಏನು ಬರುತ್ತೆ ಅಲ್ಲ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬೆಂಗಳೂರಿನ ನೀಲಿ ದ್ರಾಕ್ಷಿ ಏನು ಬರ್ತಾವಲ್ಲ ಅಂದರೆ ಬ್ಲೂ ಗ್ರೇಪ್ಸ್ ಏನು ಬರ್ತಾವಲ್ಲ ಇವು ಕೂಡ ಅಗ್ರಿಕಲ್ಚರ್ ಉತ್ಪನ್ನಗಳಾಗಿದ್ದು ಇವು GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬೆಂಗಳೂರು ಗುಲಾಬಿ ಈರುಳ್ಳಿ. ಸೊ ಈ
ರೋಸ್ ಆನಿಯನ್ ಏನಿದಾವಲ್ಲ ಇವು ಕೂಡ ಇಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇವು GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ನಾವೇನು ನೋಡಿದ್ದೀವಿ ಅಂದರೆ ಈ ಬೆಂಗಳೂರಿನಲ್ಲಿಯೂ ಕೂಡ ಇಲ್ಲಿ 3 ಉತ್ಪನ್ನಗಳು ಇವು GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ಈ ಉತ್ಪನ್ನಗಳ ಬಗ್ಗೆ ನಾವು ಮ್ಯಾಪ್ ಮೂಲಕ ಕೂಡ ತಿಳಿದುಕೊಳ್ಬೋದು, ಆಗ ನಮಗೆ ಈಸಿಯಾಗಿ ನೆನಪು ಕೂಡ ಇರುತ್ತೆ. ಸೊ ಇಲ್ಲಿ ಈ ಚಿತ್ರದುರ್ಗ ಜಿಲ್ಲೆಯಿಂದ ತಲಾ ಒಂದು ಉತ್ಪನ್ನ ಏನಿದೆಯಲ್ಲ ಅದು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅದು ಯಾವುದು ಅಂತಂದರೆ ಇಲ್ಲಿ ಮೊಳಕಾಲ್ ಮೂರು ಸೀರೆಗಳು ಏನು ಬರ್ತಾವಲ್ಲ ಈ ಮೊಳಕಾಲ್ 3 ಸೀರೆಗಳು ಅಂದರೆ ಹ್ಯಾಂಡ್ ಕ್ರಾಫ್ಟ್ ಆಗಿದ್ದು ಇವು GI ಟ್ಯಾಗ್ ಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಇಲ್ಲಿ ಇಂಡಿ ಲಿಂಬೆ ಅಂತ ಬರುತ್ತೆ. ಸೊ ಈ ಇಂಡಿ ಲಿಂಬೆ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಉತ್ಪನ್ನವಾಗಿದ್ದು ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾನು ಇಷ್ಟೊಂದು ಯಾಕೆ ಡೀಟೇಲ್ಸ್ ಹೇಳ್ತಿದ್ದೀನಿ ಅಂದರೆ ಹೇಳಕ್ಕೆ ಬರಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಒಂದು ಉತ್ಪನ್ನವನ್ನು ನೀಡ್ತಾರೆ ಅಂತ. ಸೊ ಹಾಗಾಗಿ ನಾವು ಎಲ್ಲ ಅಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉತ್ಪನ್ನಗಳ ಬಗ್ಗೆಯೂ ಅಂದರೆ ಈ 45 ಉತ್ಪನ್ನಗಳು ಏನಿದಾವೆ ಅಂತ ಹೇಳಿದೆಯಲ್ಲ ಆ ಉತ್ಪನ್ನಗಳ ಬಗ್ಗೆ ನಾವು ಯಾವೆಲ್ಲ ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದ್ದೀವಿ ಅಂತ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಂಡ್ರೆ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವ ಒಂದೊಂದು ಪ್ರಶ್ನೆಗೂ ಕೂಡ ನಮ್ಮ ಕೈಯಿಂದ ಮಿಸ್ ಆಗೋದಿಲ್ಲ ಅಂತ ನಾವಿಲ್ಲಿ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಇನ್ ಡೀಟೇಲ್ಸ್ ತಿಳಿದುಕೊಳ್ಳುವುದೇ ತುಂಬ ಉತ್ತಮವಾದ್ದರಿಂದ ಇಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಇಲ್ಲಿ ಇನ್ ಡೀಟೇಲ್ಸ್ ಆಗಿಯೇ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ವಿಜಯಪುರದ ಇಂಡಿ ಲಿಂಬೆ ಏನಿದೆಯಲ್ಲ ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ಈ ಕೊಪ್ಪಳದ ಕಿನ್ನಾಳ ಗೊಂಬೆಗಳು ಏನಿದಾವಲ್ಲ ಅಂದರೆ ಇಲ್ಲಿ ಈ ಕಿನ್ನಾಳ ಟಾಯ್ಸ್ ಅಂತ ಏನು ಬರ್ತಾವಲ್ಲ ಇವು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದ್ದೀವಿ ಅಂತ ನೋಡಬೇಕಾಗುತ್ತೆ. ಸೊ ಈ ಕಿನ್ನಾಳದ ಟಾಯ್ಸ್ ಏನಿದಾವಲ್ಲ ಇವು ಹ್ಯಾಂಡ್ ಕ್ರಾಫ್ಟ್ ಉತ್ಪನ್ನಗಳು ಆಗಿವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬಳ್ಳಾರಿ ಜಿಲ್ಲೆಯ ವತಿಯಿಂದ ಇಲ್ಲಿ ಯಾವುದೊಂದು ಉತ್ಪನ್ನ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂದರೆ ಇಲ್ಲಿ ಸಂಡೂರು ಲಮ್ಮಾನಿ ಕಸೂತಿ ಅಂತ ಬರುತ್ತೆ. ಸೊ ಈ ಲಮ್ಮಾನಿ ಎಂಬ್ರಾಯ್ಡ್ ಏನಿದೆಯಲ್ಲ ಈ ಲಮ್ಮಾನಿ ಎಂಬ್ರಾಯ್ಡರಿ ಇದು ಹ್ಯಾಂಡ್ ಕ್ರಾಫ್ಟ್ ಆಗಿದ್ದು ಇದು ಕೂಡ GI ಟ್ಯಾಗ್ ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿ ವಿಜಯನಗರ ಅಂತ ಬರುತ್ತೆ ಅಲ್ಲ ವಿಜಯನಗರ ಜಿಲ್ಲೆಯ ಈ ಹಡಗಲಿ ಮಲ್ಲಿಗೆ ಅಂತ ಬರುತ್ತೆ. ಸೊ ಈ ಹಡಗಲಿ ಮಲ್ಲಿಗೆ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಉತ್ಪನ್ನವಾಗಿದ್ದು ಇದು ಕೂಡ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಅಂದರೆ ಈ ವಿಜಯನಗರ ಏನು ಇದೆಯಲ್ಲ ಇದು ಹಿಂದೆ ಇದು ಬಳ್ಳಾರಿ ಜಿಲ್ಲೆಯ ಒಂದು ಭಾಗವಾಗಿರುವುದರಿಂದ ಈ ಹಡಗಲಿ ಮಲ್ಲಿಗೆ ಏನಿದೆಯಲ್ಲ ಇದು ಈ ಬಳ್ಳಾರಿಗೆ ಕೂಡ ಸಂಬಂಧಪಟ್ಟಿತ್ತು ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬೀದರ್ ಜಿಲ್ಲೆ ಬರುತ್ತೆ. ಸೊ ಈ ಬೀದರ್ ಜಿಲ್ಲೆಯಲ್ಲಿ ಬಿದ್ರಿ ಕಲೆ ಅಂತ ಏನು ಬರುತ್ತೆ ಅಲ್ಲ ಅಂದರೆ ಈ ಬಿದ್ರಿ ವೇರ್ ಅಂತ ಏನು ಬರುತ್ತೆ ಅಲ್ಲ ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಈ ಬಿದ್ರಿ ಕಲೆ ಏನಿದೆಯಲ್ಲ ಇದು ಹ್ಯಾಂಡ್ ಕ್ರಾಫ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಹಾವೇರಿ ಜಿಲ್ಲೆ ಬರುತ್ತೆ. ಸೊ ಹಾವೇರಿ ಜಿಲ್ಲೆ ಅಂತೂ ಫೇಮಸ್ ಆಗಿದೆ. ಅಂದರೆ ಇಲ್ಲಿ ಈ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನ್ಕಾಯಿ ಏನಿದಾವಲ್ಲ ಅಂದರೆ ಬ್ಯಾಡಗಿ ಚಿಲ್ಲಿ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಉತ್ಪನ್ನವಾಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಉಡುಪಿ ಜಿಲ್ಲೆ ಬರುತ್ತೆ. ಸೊ ಈ ಉಡುಪಿ ಜಿಲ್ಲೆಯಲ್ಲಿ ಯಾವೆಲ್ಲ ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನೋಡೋದಾದರೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 3 ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ. ಸೊ ಅವು ಯಾವುವು ಅಂತ ನೋಡೋದಾದರೆ ಇಲ್ಲಿ ಉಡುಪಿ ಮಲ್ಲಿಗೆ ಅಂತ ಬರುತ್ತೆ. ಸೊ ಈ ಉಡುಪಿ ಮಲ್ಲಿಗೆ ಏನಿದೆಯಲ್ಲ ಇದು ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಉಡುಪಿಯ ಮುಟ್ಟುಗುಳ್ಳ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಇಲ್ಲಿ ಉಡುಪಿಯ ಮುಟ್ಟುಗುಳ್ಳು ಅಂತ ಅಂದ ತಕ್ಷಣ ನಮಗೆ ಇಲ್ಲಿ ಉಡುಪಿ ಬದನೆಕಾಯಿ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ
ಉಡುಪಿಯ ಮುಟ್ಟುಗಳು ಬ್ರಿಂಜಲ್ ಅಂತ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು ಕೂಡ ಇಲ್ಲಿ ಈ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಉಡುಪಿಯ ಕೈಮಗ್ಗ ಸೀರೆಗಳು ಬರ್ತವೆ. ಸೊ ಇವು ಹ್ಯಾಂಡ್ ಕ್ರಾಫ್ಟ್ ಪ್ರಾಡಕ್ಟ್ ಆಗಿದ್ದು ಇವು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ. ಸೊ ನೆಕ್ಸ್ಟ್ ಇಲ್ಲಿ ರಾಮನಗರ ಜಿಲ್ಲೆ ಬರುತ್ತೆ. ಸೊ ಈ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಗೊಂಬೆಗಳು ಮತ್ತು ಆಟಿಕೆಗಳು ಏನಿದಾವಲ್ಲ ಅಂದರೆ ಇಲ್ಲಿ ಈ ಚನ್ನಪಟ್ಟಣ ಟಾಯ್ಸ್ ಆ್ಯಂಡ್ ಡಾಲ್ಸ್ ಏನಿದಾವಲ್ಲ ಇವು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ. ಸೊ ಇವು ಈ ಹ್ಯಾಂಡ್ ಕ್ರಾಫ್ಟ್ ಪ್ರಾಡಕ್ಟ್ಗಳಾಗಿವೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೊಡಗು ಜಿಲ್ಲೆ ಬರುತ್ತೆ. ಸೊ ಈ ಕೊಡಗನ್ನು ಇಲ್ಲಿ ಕೂರ್ಗ್ ಅಂತ ಕೂಡ ಗುರುತಿಸಲಾಗುತ್ತೆ. ಸೊ ಹಾಗಾಗಿ ಈ ಕೊಡಗು ಜಿಲ್ಲೆಯಿಂದ ಒಟ್ಟು 3 ಉತ್ಪನ್ನಗಳು ಏನಿದಾವಲ್ಲ ಇವು GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಅವು ಯಾವುವು ಅಂತ ನೋಡೋದಾದರೆ ಇಲ್ಲಿ ಕೊಡಗು ಕಿತ್ತಳೆ ಬರುತ್ತೆ. ಸೊ ಕೊಡಗು ಕಿತ್ತಳೆ ಅಂದ ತಕ್ಷಣ ಇಲ್ಲಿ ಕೂರ್ಗ್ ಆರೆಂಜ್ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಕೂರ್ಗ್ ಆರೆಂಜ್ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಕೊಡಗು ಹಸಿರು ಏಲಕ್ಕಿ ಅಂತ ಬರುತ್ತೆ. ಸೊ ಇಲ್ಲಿ ಈ ಕೂರ್ಗ್ ಗ್ರೀನ್ ಕಾರ್ಡಮಮ್ ಏನಿದೆಯಲ್ಲ ಇದು ಕೂಡ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೊಡಗು ಅರೇಬಿಕಾ ಕಾಫಿ ಅಂತ ಬರುತ್ತೆ. ಸೊ ಅಂದರೆ ಇಲ್ಲಿ ಈ ಕೂರ್ಗ್ ಅರೇಬಿಯಾ ಕಾಫಿ ಏನಿದೆಯಲ್ಲ ಸೊ ಈ ಕೂರ್ಗ್ ಅರೇಬಿಕಾ ಕಾಫಿ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ 2 ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ. ಸೊ ಅವು ಯಾವುವು ಅಂತ ನೋಡೋದಾದರೆ ಇಲ್ಲಿ ಈ ಬಾಗಲಕೋಟೆಯ ಇಳಂಕಲ್ ಸೀರೆಗಳು ಈ ಬಾಗಲಕೋಟೆಯ ಇಳಕಲ್ ಸೀರೆಗಳು ಏನಿದಾವಲ್ಲ ಈ ಇಳಕಲ್ ಸೀರೆಗಳು ಇವು ಹ್ಯಾಂಡ್ ಕ್ರಾಫ್ಟ್ ಪ್ರಾಡಕ್ಟ್ ಆಗಿದ್ದು ಇವು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬಾಗಲಕೋಟೆಯ ಗುಳ್ಳೇದ ಗುಡ್ಡದ ಖಾನ ಅಂತ ಬರುತ್ತೆ. ಸೊ ಈ ಗುಳ್ಳೇದ ಗುಡ್ಡದ ಖಾನ ಏನಿದೆಯಲ್ಲ ಇದು ಹ್ಯಾಂಡ್ ಕ್ರಾಫ್ಟ್ ಆಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ. ಸೊ ಈ ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು 3 ಉತ್ಪನ್ನಗಳು ಏನಿದಾವಲ್ಲ ಇವು GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಉತ್ತರ ಕನ್ನಡದಲ್ಲಿ ಯಾವೆಲ್ಲ ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನೋಡೋದಾದರೆ ಇಲ್ಲಿ ಅಪ್ಪೆ ಮಿಡಿ ಮಾವು ಅಂತ ಬರುತ್ತೆ. ಸೊ ಈ ಅಪ್ಪೆ ಮಿಡಿ ಮ್ಯಾಂಗೋ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಉತ್ಪನ್ನ ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಿರಸಿ ಅಡಿಕೆ ಅಂತ ಬರುತ್ತೆ. ಸೊ ಈ ಸಿರಸಿ ಸುಪಾರಿ ಏನಿದೆಯಲ್ಲ ಇದು ಕೂಡ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಅಂಕೋಲಾದ ಕರ ಇಶಾದ ಮಾವು ಅಂತ ಏನು ಬರುತ್ತೆ ಅಲ್ಲ ಅಂದರೆ ಇಲ್ಲಿ ಕರಿ ಇಶಾದ್ ಮ್ಯಾಂಗೋ ಅಂತ ಏನು ಬರುತ್ತೆ ಅಲ್ಲ ಇದು ಕೂಡ ಇಲ್ಲಿ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಚಿಕ್ಕಮಗಳೂರು ಜಿಲ್ಲೆಯಿಂದ 2 ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಅವು ಯಾವುವು ಅಂತ ನೋಡೋದಾದರೆ ಈ ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ ಏನಿದೆಯಲ್ಲ ಈ ಅರೇಬಿಕಾ ಕಾಫಿ ಇದು ಅಗ್ರಿಕಲ್ಚರ್ ಉತ್ಪನ್ನವಾಗಿದ್ದು ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಈ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಏನಿದೆಯಲ್ಲ ಇದು ಕೂಡ ಇಲ್ಲಿ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ನಮಗಿಲ್ಲಿ ಏನು ತಿಳಿದು ಬಂತಂದರೆ ಇಲ್ಲಿ ನಮ್ಮ ಕರ್ನಾಟಕದ ಸರಿಸುಮಾರು 17 ಜಿಲ್ಲೆಗಳು ಏನಿದಾವಲ್ಲ ಈ 17 ಜಿಲ್ಲೆಗಳ ಉತ್ಪನ್ನಗಳು ಇಲ್ಲಿ ಈ GI ಟ್ಯಾಗ್ ಪಡೆದುಕೊಂಡಿದ್ದಾವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ.
ಸೊ ಈ ಮೂಲಕ ಇಲ್ಲಿ ಈ 17 ಜಿಲ್ಲೆಗಳನ್ನು ನಾವು ಇಲ್ಲಿ GI ಟ್ಯಾಗ್ ಅಡಿಯಲ್ಲಿ ಗುರುತಿಸುವುದರಿಂದ ನಮ್ಗೆ ಇಲ್ಲಿ ಏನು ತಿಳಿದು ಬಂತಂತಂದರೆ ಇಲ್ಲಿ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಆ ಒಂದು ಪ್ರದೇಶದ ಪರಿಸರ ಮತ್ತು ಸಾಂಪ್ರದಾಯಿಕಕ್ಕೆ ಸಂಬಂಧಪಟ್ಟ ಉತ್ಪನ್ನಗಳು ಏನಿದಾವಲ್ಲ ಅವುಗಳನ್ನು ಇಲ್ಲಿ ಈ GI ಟ್ಯಾಗ್ ಅಡಿಯಲ್ಲಿ ಇಲ್ಲಿ ಗುರುತಿಸಲಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಳಲಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬೆಳಗಾವಿಯಲ್ಲಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ಬೆಳಗಾವಿ ಕುಂದ ಏನಿದೆಯಲ್ಲ ಇದು ಕೂಡ ಇಲ್ಲಿ ಈಗ ಅರ್ಜಿ ಪ್ರಕ್ರಿಯೆಯಲ್ಲಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಬೆಳಗಾವಿಯ ಸುತ್ತಮುತ್ತಲಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಉತ್ಪನ್ನ ಏನಿದೆಯಲ್ಲ ಈ ಕೊಲ್ಹಾಪುರ್ ಚಪ್ಪಲಿ ಎಂಬ ಒಂದು ಹ್ಯಾಂಡ್ಕ್ರಾಫ್ಟ್ ಏನಿದೆಯಲ್ಲ ಇದು ಕೂಡ ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಈಗಾಗಲೇ ನಿಮಗೆ ಅರೇಬಿಕಾ ಕಾಫಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಈ ಮಾನ್ಸೂನ್ಡ್ ಮಲಬಾರ್ ಅರೇಬಿಕಾ ಕಾಫಿ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಮಾನ್ಸೂನ್ಡ್ ಮಲಬಾರ್ ರೋಬೋಸ್ಟಾ ಕಾಫಿ ಅಂತ ಬರುತ್ತೆ. ಸೊ ಈ ಮಾನ್ಸೂನ್ಡ್ ಮಲಬಾರ್ ರೋಬೋಸ್ಟಾ ಕಾಫಿ ಏನಿದೆಯಲ್ಲ ಇದು ಕೂಡ ಇಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಇದು GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಂದರೆ 3 ರಾಜ್ಯಗಳಿಗೆ ಸಂಬಂಧಪಟ್ಟ ಒಂದು ಉತ್ಪನ್ನ ಏನಿದೆಯಲ್ಲ ಮಲಬಾರ್ ಪೇಪರ್ ಅಂತ ಒಂದು ಉತ್ಪನ್ನ ಏನಿದೆಯಲ್ಲ ಇದು ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿದ್ದು ಅದರಲ್ಲಿಯೂ ಈ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಸಂಬಂಧಪಟ್ಟ ಈ ಮಲಬಾರ್ ಪೇಪರ್ ಇದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರುವುದರಿಂದ ಇದು ಕೂಡ ಇಲ್ಲಿ ಈ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿಗೆ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಏನಿದು ಉತ್ಪನ್ನಗಳು ಯಾವೆಲ್ಲ ಉತ್ಪನ್ನಗಳು ಇಲ್ಲಿ GI ಟ್ಯಾಗ್ ಪಡೆದುಕೊಂಡಿವೆ ಅಂತ ನಾನು ಇನ್ ಡೀಟೇಲ್ಸ್ ಆಗಿ ಈ ಒಂದು ಕ್ಲಾಸ್ನಲ್ಲಿ ತಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡಿದ್ದೇನೆ. ಸೊ ಈ ಕ್ಲಾಸ್ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತು ಈ ರೀತಿಯ ಇನ್ ಡೀಟೇಲ್ಸ್ ಇನ್ಫಾರ್ಮೇಷನ್ನೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ನಾನು ಮತ್ತೆ ನಿಮಗೆ ಸಿಗುತ್ತೇನೆ ಅಂತ ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.